ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಂತ ಮೇಡಮ್ ನಾವು ಓಕೆ, ಯಾರ ಬಗ್ಗೆ ಕೇಳಬೇಕು? ಮಾಡ್ತಾ ಇದೀವಿ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮನೆಯವ್ರ ಬಗ್ಗೆ 34/1982. 34/1982. ಹುಟ್ಟಿ ಟೈಮು 6 ಗಂಟೆ ಮೇಡಮ್, ಸಂಜೆ ಮಂಗಳವಾರ ಸಂಜೆ 6 ಗಂಟೆ. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ ಮೇಡಮ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಗುರುಜಿ, ಅಯ್ಯೋ ನೋಡ್ತೀವಿ ಸರ್. ಮೊನ್ನೆ ಫೋನ್ ಮಾಡಿದ್ದು ಗುರುಜಿ ನಿಮ್ಗೆ ವಿಸ್ತಾರಕ್ಕೆ, ನೀವು ಅವತ್ತು ಸಿಗ್ಲಿಲ್ಲ. ತಿರ್ಗಾ ಇವತ್ತು ಈಗ ವಿಸ್ತಾರದ ನೋಡಿ ತಿರ್ಗಾ ಹುಡ್ತೀವಿ, ಅದ್ರಾಗಾರ ಬರ್ತೀರಾ ಅಂತ ಈ ಗ್ಯಾರಂಟಿ ಟಿವಿಯಲ್ಲಿ ಬರ್ತಾ ಇದ್ರಿ. ಅದಕ್ಕೆ ಬಟ್ ಅಂತ ಫೋನ್ ಮಾಡಿ ಗುರುಜಿ ನಿಮಗೆ. ನಾನು ಸಂಜೆ ಭಾನುವಾರದಿಂದ 6ರಿಂದ 7 ಗಂಟೆ ಇಲ್ಲಿರ್ತೀನಿ, ಮತ್ತು ಸಂಜೆ 5ವರೆಯಿಂದ 6 ಅದರಲ್ಲಿರ್ತೀನಿ. ಗುರುಜಿ, ಅದು ಅದ್ರಾಗಿದ್ದಾಗಲೂ ನೋಡ್ತಿರ್ತೀವಿ ಗುರುಜಿ ನಾವು. ಹೌದಾ, ಒಳ್ಳೇದಾಯ್ತು. ಏನು ಇಷ್ಟ ಆಗುತ್ತೆ ನನ್ನ ಕಾರ್ಯಕ್ರಮ? ನಿಮ್ ಕಾರ್ಯಕ್ರಮ, ನಿಮ್ ಮಾತಾಡೋದು, ಪಾಸಿಟಿವ್ ಎನರ್ಜಿ, ಪ್ರತಿಯೊಬ್ಬರಿಗೂ ಹೇಳೋದು ಎಲ್ಲ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಗುರುಜಿ. ಮೊನ್ನೆ ನನ್ನ ಮಗಳ ಬಗ್ಗೆನೂ ಹೇಳಿರಿ, ನನ್ನ ಮಗಳ ಬಗ್ಗೆನೂ ಕೇಳ್ಕೊಂಡು ಇವಾಗ 8 ಸರಿಲ್ಲ ಸರ್. 24ನೇ ತಾರೀಕು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರಿ. ಅವಾಗ ನೀವು ಕೈ ಮೇಲೆ ಬರ್ಕೊಂಡು ಮನಿಕೊಳ್ಳಿದ್ರು, ನನ್ನ ಮಗಳಿಗೂ ಬರ್ದಿದ್ದು. ತುಂಬಾನೇ ಖುಷಿ ಆಯ್ತು ಮೇಡಮ್. ಅದಕ್ಕೆ ನೀವು ಮೊನ್ನೆ ನಮ್ಮನೆ ಕೇಳಿಂದ್ರಿ, ನೀವು ಇನ್ನೊಂದ್ಸಲಿ ಒಬ್ರದ್ದು ಒಂದೇ ಸಲ ಹೇಳೋದು ಫೋನ್ ಮಾಡಿಂದ್ರು. ಮೊನ್ನೆ ಸಿಗ್ಲಿಲ್ಲ ಲೈನು, ತಿರ್ಗಾ ಇವತ್ ಮಾಡೋಣ ಅಂತ ನೋಡಿ ಇದ್ರಾಗೆ ಕಾಲಿಂದ ಇದಿರ್ಲಿಲ್ವಲ್ಲ ವಿಸ್ತಾರವಾಗಿ, ಅದಕ್ಕೆ ಇದ್ರ ನೋಡಿ ಹೆಂಗ ಇದ್ರಾಗಾರ ಸಿಕ್ಕಿರಲ್ಲ. ನಮ್ಮ ಪುಣ್ಯ ಗುರುಜಿ ಅದು. ಒಳ್ಳೇದಾಯಿತು. ಇವಾಗ ನಿಮ್ಗೆ ಏನು ಅನಿಸುತ್ತೆ? ಎಜುಕೇಷನ್ ಮಿನಿಸ್ಟ್ರಿ 26ನೇ ತಾರೀಕು ರಿಸೈನ್ ಮಾಡಿದ್ರು. ನಾನು ಹೇಳಿದ ಡೇಟ್ ಇಷ್ಟೆಲ್ಲ ಹತ್ತೂರಿತ್ತು, ಇಷ್ಟೊಂದು ಜನ ತೊಂದರೆ ಆಯಿತು, ಗಲಾಟೆ ಆಯಿತು. ನಾನು ಹೇಳಿದ ಡೇಟ್ ಅವ್ರು ಹುಟ್ಟಿದ್ರು, ಪ್ರಾಬ್ಲಮ್ ಆಗಿ ಅವ್ರು ಹೇಳಿದ್ರಲ್ಲ, ಏನು ಅನ್ನಿಸ್ತು? ಏನ್ ಅನ್ಸುತ್ತೆ ಗುರುಜಿ, ನೀವು ಹೇಳೋದೇ ಸತ್ಯ ಗುರುಜಿ. ಯಾಕೆ ನಾನು ಹೇಳಿದ್ದು ಮೊನ್ನೆ ನೀವು ಹೇಳಿರಿ 8ಕ್ಕೆ ಇದಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಲೂ ಹೇಳಿರಿ. ಹಂಗೆ ಆಯ್ತಾ ಐತೆ. ಎಷ್ಟು ಹೇಳೋದು ಗುರುಜಿ ನಿಮ್ ಬಗ್ಗೆ. ನಾವು ಗ್ಯಾರಂಟಿ ನಾವು ನಿಮ್ಮನ್ನ ನಂಬ್ತೀವಿ ಗುರುಜಿ. ಏನ್ ಅನ್ಸುತ್ತೆ? ಸತ್ಯ ಆಗುತ್ತೆ ಗುರುಜಿ. ನನ್ ಮಗಳು ನೋಡಿ ಮೊನ್ನೆ ನೀವ್ ಹೇಳುದು ಬರ್ಕೊಂಡು ಇವತ್ ಚೆನ್ನಾಗಿ ಎಲ್ಲ ಅವಳವಳೆ ಹೋಮ್ ವರ್ಕ್ ಮಾಡ್ಕೊತಾ ಇದ್ದಾಳೆ, ಅವಳವಳೆ ಫಸ್ಟ್ ಆಗಿ ಎನರ್ಜಿಯಾಗಿ ಓಡಾಡ್ತಾ ಇದ್ದಾಳೆ. ನಮಗೆ ತುಂಬಾನೇ ಖುಷಿ ಆಯ್ತು ಗುರುಜಿ. ಇವಾಗ ನನ್ನ ಕೈಲಿ ಬರ್ಕೊಳ್ಳಿ ನಂಬರ್ ಬರೀತಾ ಇದ್ರ ನಿಮ್ಮ ಮಗಳಿಗೆ? ಬರಿತಾ ಇದೀವಿ ಗುರುಜಿ. 24 ಪಕ್ಕಕ್ಕೆ 6 ಬರೀರಿ ಅಂದ್ರೆ ಅದನ್ನೂ ಬರ್ದು ಎನರ್ಜಿಯಾಗಿ ಓಡಾಡ್ತಾ ಇದ್ದಾಳೆ. ಚೆನ್ನಾಗಿ ಅವಳಾಗೆ ಎಲ್ಲ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾ ಇದ್ದಾಳೆ. ತುಂಬಾನೇ ಖುಷಿ ಆಗ್ತಾ ಇದೆ ಗುರುಜಿ. 6 ಮತ್ತೆ ರಾನ್ ಅಕ್ಷರ ಮತ್ತೆ ಡಬಲ್ ಆರ್ ಹೇಳಿದ್ನಾ? ಓಕೆ. 6 ಅನ್ನೋದು ಬಂದು ತುಲಾ ರಾಶಿ ಸೇರುತ್ತೆ, ಅದು ಶುಕ್ರನ ತತ್ವ. ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ 6 ಬರೋದು ಪಾಸಿಟಿವ್ ಆಗುತ್ತೆ. ನಮ್ಮನೇಲಿ ನನ್ನ ಮಗಳು ನನ್ನ ಹೆಂಡತಿ ಡೈಲಿ ಬರ್ಕೊಂಡ್ ಮಲಗ್ತಾರೆ ಗುರುಜಿ. ನಾವು ನೀವು DKD ಬಂದಾಗ್ಲಿಂದಲೂ ನಿಮ್ ಮಗಳ ಬಗ್ಗೆ ಹೇಳ್ತಿದ್ರಲ್ಲ, ಅವಾಗ್ಲಿಂದಲೂ ನಾವು ಇದು ಮಾಡ್ತೀವಿ ಗುರುಜಿ ನಿಮ್ಮನ್ನ. DKD ಇಲ್ಲೋ ನಿಮ್ಮನ್ನ ನೋಡಿದ್ದು ಗುರುಜಿ. ನಿಮ್ ಮಗಳ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಇಷ್ಟ ಪಡ್ತೀರಾ ಎಲ್ಲ ಗೊತ್ತು ಗುರುಜಿ. ನೀವ್ ಹೇಳಿರಲ್ಲ, ನಾವೆಲ್ಲಾ ನೋಡೋ ಗುರುಜಿ ನಾವು. ಅದೇ ನಿಮ್ ಮಗಳು ಹುಡ್ತಾಗ ನಾವು ನೀವು ಇದಾಗುತ್ತೆ ಅಂತ ಮಗುನ ಮುಟ್ಟಕಾಲ ಅಂತಾನೆ ಹೇಳ್ತಾ ಇದ್ರಲ್ಲ, ಅದಕ್ಕೂ ನಮ್ಗೊಂಥರ ಬೇಜಾರಾಗೋದು. ಅಷ್ಟು ಪ್ರೀತಿ ಇದ್ರು ಎಷ್ಟು ಇದಿದೆ. ನನ್ನ ಮಗಳು ಹುಡ್ತಾಗ ಮೇಡಮ್ ಡೈಲಿ 200 ಜನಕ್ಕೆ ಜ್ಯೋತಿಷ್ ಹೇಳಿ ಪರ್ ಡೇ. ಎಷ್ಟು ಜನಗಳೇ? 200 ಮಿನಿಮಮ್ 100-150 ಜನ ಡೈಲಿ ಜ್ಯೋತಿಷ್ ಹೇಳಿವೆ. 30 ಜನ ನನ್ನ ಆಫೀಸಲ್ಲಿ ಫೋನ್ ರಿಸೀವ್ ಮಾಡೋಕ್ಕೆ. ಎಷ್ಟು ಜನ ಹೇಳಿ? ಒಂದು ಫೋನು 10 ರಿಂಗ್ ಆಗೋದು. ಒಂದೇ ಒಂದು ಫೋನ್ ಒಂದೇ ರಿಂಗ್, ಕಂಪ್ನಿ ಥರ 10 ಫೋನ್ ರಿಂಗ್ ಆಗೋದು. 30 ಫೋನ್ ನಮ್ಮ ಆಫೀಸಲ್ಲಿ ಇಟ್ಟಿದೆ, ಸ್ಟಾಫ್ಗಳು ಫೋನ್ ರಿಸೀವ್ ಮಾಡೋರು. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಜ್ಯೋತಿಷ್ ಹೇಳಿದ್ದು, ಇಂಥವ್ರಿಗೆ ಹೇಳಿಲ್ಲ ಅನ್ನಂಗಿಲ್ಲ ನಾನು. ಏನು ಹೇಳಿ? ಹೌದು ಗುರುಜಿ, ಎಲ್ಲರಿಗೂ ಹೇಳಿದಿರಾ? ಎಲ್ಲರಿಗೂ ಹೇಳಿ ಮುಗಿಸಿದ್ವಿ. ಇನ್ನು ಯಾರು ರಿಪೀಟ್ ಕೇಳ್ಬೇಕು ಅವ್ರು ಅಷ್ಟೇ. ಅವರು ಏನು ಹೇಳಿ? ಹೌದು, ರಿಪೀಟ್ ಕೇಳಬೇಕು. ಎಲ್ಲರಿಗೂ ಹೇಳಿ ಮುಗಿಸಿದ್ದೀನಿ. ಅದಕ್ಕೆ ಅಲ್ವಾ ಗುರುಜಿ ನಾವು ಫೋನ್ ಮಾಡೋದು, ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವಾ ನಾವು ಫೋನ್ ಮಾಡೋದು. ಆ ಗುರುಜಿಗಳು ಏನೇ ಹೇಳಿದ್ರು ನಿಜ ಆಗುತ್ತೆ, ಅದು ಪಾಸಿಟಿವ್ ಎನರ್ಜಿಯಾಗಿ ಇರುತ್ತೆ ಅಂತ. ನೋಡಿ, ಈ ವರ್ಷ ಹೇಳಿದ್ದು 100% ನಡೆದಿದೆ. ತಮಿಳ್ ವಿಜಯ್, DK ಶಿವಕುಮಾರ್, ಮತ್ತೆ IPL ಕ್ರಿಕೆಟ್. DKಶಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ರಿ, ಇವತ್ತು ಆಗಿದ್ದಾರೆ. ಹೌದು. ಆಮೇಲೆ IPL ಮ್ಯಾಚು ಎಲ್ಲ, ಭೂಕಂಪ, ಮಳೆ ಬಿದ್ದಿರೋದು, ಹಾವು ಬಂದು ಕಚ್ಚಿರೋದು. ಇಡೀ ಇತಿಹಾಸದಲ್ಲಿ ಯಾವ ಗ್ರಂಥದಲ್ಲಿಲ್ಲ ಮಳೆ ಬಂದು ಹಾವು ಕಚ್ಚುತ್ತೆ ಈ ವರ್ಷ ಅಂತ ಒಂದು ಇತಿಹಾಸ ಗ್ರಂಥ ಇಲ್ಲ. ಗ್ರಂಥ ಇಟ್ಕೊಂಡು ಪುರಾಣ ಮಾತಾಡೋರು ಇದನ್ನು ಹೇಳ್ತಾ ಇದ್ದೀನಿ. ಏನು ಹೇಳಿ? ನಾನೊಬ್ಬ ಚಾಲೆಂಜ್ ಮಾಡಿ ಹೇಳಿದೆ, ಇವತ್ತವರೆಗೂ ನಾನು ಹೇಳಿದ್ಮೇಲೆ ಆ ಮಳೆ ಬಂದು ಹಾವು ಕಚ್ಚಿತು.
ಎಲ್ಲರೂ ಯಾರು ಇತಿಹಾಸದಲ್ಲಿ ಯಾರು ಹೇಳಿಲ್ಲ. ಮನೆ ಒಳಗೆ ಹೋಗಿದಾವೆ. ಯಾರು ಹೇಳಿದ್ರು? ಯಾರು ಎಲ್ಲ ಮಳೆ ಬರಲ್ಲ, ಮಳೆ ಬರುತ್ತೆ, ನಾಶ ಆಗುತ್ತೆ, ಮಳೆಯಿಂದ ಲಾಭ ಆಗಲ್ಲ, ರೈತರಿಗೆಲ್ಲ ಒಳ್ಳೇದಾಗಲ್ಲ, ಆದರೆ ಕೊಚ್ಚೋಗೋವಷ್ಟು ಮಳೆ ಬರುತ್ತೆ ಅಂತ ಹೇಳಿದೆ. ರೈತರಿಗೇನ್ ಗುರು, ರೈತರಿಗೆ ಮೇಡಮ್ ಇದು ಒಂದು ಗುರುಗ್ರಹ ಮತ್ತೆ ಕಟಕ ರಾಶಿ, ಈ ತಾರಾದೇವಿ, ಬುಧ ಗ್ರಹ, ಈ ಮೂರು ಒಂದು ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಭಯಂಕರ ಕ್ರಿಮಿನಲ್ ಆಗೈತೆ, ಅದನ್ನ ಹೇಳಕ್ ಭಯ ನನಗೆ. ಏನೇಳೆ ಯಾಕೆ ಮಳೆ ಬರುತ್ತೆ, ಯಾರ ಅಫೇರಿಂದ ಮಳೆ ಬರುತ್ತೆ, ಯಾವ ಥರ ತೊಂದರೆ ಆಗುತ್ತೆ, ಇದೆಲ್ಲ ನಂಗೆ ಗೊತ್ತು. ಇಷ್ಟೆಲ್ಲ ಯಾರು ತಿಳ್ಕೊಂಡಿಲ್ಲ. ತಿಳ್ಕೊಂಡಿದ್ದವ್ರಿಗೆ ಹೇಳಕ್ ಹೋದ್ರೆ ವೇಸ್ಟ್. ಏನೇಳೆ ನಾವು ನಾನು 24 hours ಇದನ್ನೇ ಹುಡುಕ್ತಾ ಇರ್ತೀನಿ, ನನಗೆ ಗೊತ್ತು ಅದು ಸತ್ಯ. ಈಗ ಮಳೆ ಬಂದು ಯಾಕೆ ತೊಂದರೆ ಆಗ್ತದೆ? ಗುರು ಹುಚ್ಚಾತಾನೆ, ಯಾಕೆ ಎಜುಕೇಷನ್ ಹಾಳಾಗ್ಬೇಕಾಯ್ತು? ಚೆನ್ನಾಗಿರ್ಬೋದು ತಾನೆ? ಚೆನ್ನಾಗಿರಲ್ಲ. ಯಾಕೆ ಇರಲ್ಲ ಅನ್ನೋದು ನಂಗೆ ಪಕ್ಕಾ ಗೊತ್ತು. ಹೇಳಿದ್ರೆ ಇನ್ನೊಂದ್ಸಲ ಬೆಂಕಿ ಎತ್ಕೊಳತ್ತದು. ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಓಪನ್ನಾಗಿ. ನಾನು ಸಂಸ್ಕೃತದಲ್ಲಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ, ನಾನು ಕನ್ನಡದಲ್ಲಿ ಓಪನ್ನಾಗಿ ಹೇಳ್ಬಿಡ್ತೀನಿ, ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಹೇಳಿ. ಹೌದು ಗುರುಜಿ, ನೀವು ಕನ್ನಡದ ಮಾತಾಡೋದ್ರಿಂದ ಈಗ ನಮಗೆ ಅದು ಅರ್ಥ ಆಗಲ್ಲ. ಸಂಸ್ಕೃತ ಅವೆಲ್ಲ ಭಾಷೆಗಳು ನಮ್ಗೆ ಅರ್ಥ ಆಗಲ್ಲ. ನೀವು ಕನ್ನಡದಾಗೆ ಇಂಗ್ಲಿಷಿಗೆ ಸ್ವಲ್ಪ ಹೇಳೋದ್ರಿಂದ, ಅರ್ಥ ಆಗಂಗೆ ಹೇಳೋದ್ರಿಂದ ನಾವು ಅರ್ಥ ಮಾಡ್ಕೊಂತೀವಿ.